ಬೆಂಗಳೂರಿನ ವಿಜಯನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ರವೀಂದ್ರ ನಾಮಪತ್ರ ಸಲ್ಲಿಕೆಗೂ ಮುನ್ನ ರ್ಯಾಲಿಯನ್ನ ನಡೆಸುತ್ತಾರೆ. ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಬೆಂಬಲಿಗರು ರೋಡ್ ಶೋ ನಡೆಸುತ್ತಾರೆ. ನೋಡ್ತಾ ಇದ್ದೀವಿ ಮೂರು ಕಡೆ ಯಾವ ರೀತಿಯಾಗಿ ಇದೆ ದೃಶ್ಯಾವಳಿಗಳು ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಆರ್ ಆರ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮುನಿರಾಜು ಗೌಡ ಮೆರವಣಿಗೆಯನ್ನ ಮಾಡಿದ್ರು. ವಿಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಕೂಡ ರೋಡ್ ಶೋ ನಡೆಸಿದ್ರು. ವಿಜಯನಗರ, ಪದ್ಮನಾಭನಗರ, ಆರ್ ಆರ್ ನಗರದಲ್ಲಿ ನೋಡ್ತಾ ಇದ್ದೀವಿ ರವೀಂದ್ರ, ಶ್ರೀನಿವಾಸ್, ಮುನಿರಾಜು ಗೌಡ ಎಲ್ಲರೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೂ ಮುನ್ನ ರೋಡ್ ಶೋ ಮಾಡಿದಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ರೋಡ್ ಶೋ ನಡೆಸಿದ್ರು. ರವೀಂದ್ರ, ಶ್ರೀನಿವಾಸ್, ಮುನಿರಾಜು ಗೌಡ ಅಂದ್ರೆ ವಿಜಯನಗರ, ಪದ್ಮನಾಭನಗರ, ಆರ್ ಆರ್ ನಗರ ಮೂರೂ ಕ್ಷೇತ್ರಗಳಲ್ಲೂ ಕೂಡ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೂ ಮುನ್ನ ನಾಯಕರ ಮೆರವಣಿಗೆ ಜೋರಾಗಿತ್ತು, ರೋಡ್ ಶೋ ಜೋರಾಗಿತ್ತು, ಕಾರ್ಯಕರ್ತರ ಸಾಥ್ ಕೂಡ ಜೋರಾಗಿತ್ತು. ದೊಡ್ಡ ಬೆಂಬಲದೊಂದಿಗೆ ಈ ಒಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವಿಜಯನಗರದಲ್ಲಿ. ಮತ್ತೆ ಪದ್ಮನಾಭನಗರ, ಅದರ ಜೊತೆಗೆ ಮುನಿರಾಜು ಗೌಡ ಆರ್ ಆರ್ ನಗರದಿಂದ ನಾಮಪತ್ರ ಸಲ್ಲಿಸೋದಕ್ಕೂ ಮುನ್ನ ರೋಡ್ ಶೋ ನಡೆಸಿದಂತಹ ದೃಶ್ಯಾವಳಿಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ.